ಅಶೋಕ್ ಕುಮಾರ್ ರಾಯ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1144 ಮಾನ್ಯ ಗೃಹ ಸಚಿವರಿಗೆ ಕೇಳ ಬಯಸ್ತೀನಿ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕೋವಿ ಪರವಾನಗಿ ಏನಿದೆ ಅದನ್ನು ಈಗ ನವೀಕರಣ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ಪ್ರಾಣಿಗಳನ್ನು, ಕೃಷಿಗೆ ಹಾನಿ ಮಾಡುವಂಥ ಪ್ರಾಣಿಗಳನ್ನು ಹೆದರಿಸುವ ಸಂಬಂಧವಾಗಿ ಸರ್ಕಾರದ ನಿಯಮ ಮತ್ತು ನಿಬಂಧನೆಗಳನ್ನು ಅಳವಡಿಸಿ ಕೃಷಿಕರಿಗೆ ನೀಡುತ್ತಿದ್ದ ಕೋವಿಯ ಪರವಾನಗಿಯನ್ನು ನವೀಕರಿಸದಿರಲು ಕಾರಣಗಳೇನು ಅಂತ ಕೇಳಿದ್ದೇವೆ ಸಭಾಧ್ಯಕ್ಷರೇ. ಅದಕ್ಕೆ ಅಡ್ಡಗೋಡೆಯಲ್ಲಿ ದೀಪ ಇಟ್ಟಾಗೆ ಉತ್ತರ ಬಂದಿದೆ ಸಭಾಧ್ಯಕ್ಷರೇ. ನಾನು ಹೇಳುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕೋವಿ ಪರವಾನಗಿಗಳನ್ನು ನವೀಕರಣ ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ. ನಾವು ಕೋವಿಗಳನ್ನು ಯಾಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈಗ ಮಂಗ ಕೂಡ ನೀವು ಆರ್ಟಿಫಿಷಿಯಲ್ ಗನ್ ತಗೊಂಡು ಹೋದರೆ ಹೆದರುವುದಿಲ್ಲ ಸಭಾಧ್ಯಕ್ಷರೇ, ನಮ್ಮನ್ನೇ ಮಂಗ ಮಾಡ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಕಾಡು ಹಂದಿ, ಮಂಗಗಳು, ಒಂದು ಎಳ್ನೀರು ಬೊಂಡ ಅಂತ ಏನು ಹೇಳ್ತೀವಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಒಂದು ಇಷ್ಟು ದೊಡ್ಡದಾಗಲಿಕ್ಕೆ ಬಿಡುವುದಿಲ್ಲ ಸಭಾಧ್ಯಕ್ಷರೇ. ಕಾಡು ಹಂದಿಗಳ ಕಾಟ ಅಂತ ಹೇಳಿದ್ರೆ ಒಂದು ಬಾಳೆ ಗಿಡ ಯಾವುದನ್ನು ಕೂಡ ಅಲ್ಲಿ ಇಡೋಕೆ ಬಿಡೋದಿಲ್ಲ. ಆನೆಗಳ ಹಾವಳಿಯಿಂದ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, 3 ಜನ ಸತ್ತು ಹೋಗಿದ್ದಾರೆ. ಈಗ ನಮ್ಮ ಸುಳ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಜನ ಸತ್ತು ಹೋಗಿದ್ದಾರೆ. ಏನು ಪಾತ್ರವನ್ನು ಉಂತಲೇ ಹುಂಜ ಸಭಾಧ್ಯಕ್ಷರು, ಈ ಥರ ಪ್ರಾಬ್ಲಮ್ ಇದೆ. ಯಾವುದನ್ನು ಎಲ್ಲ ಕಡೆ ನಮ್ಮ ಪೊಲೀಸ್ ಸ್ಟೇಷನ್ ಇಂದ ಅದನ್ನೆಲ್ಲ ರೆಕಮೆಂಡ್ ಮಾಡಿ ಕಳಿಸಿದಂಥದ್ದನ್ನು ಒಂದೂ ಕೂಡ ನವೀಕರಣ ಮಾಡುವಂಥ ಪ್ರಶ್ನೆಗಳಿಲ್ಲ. ಈಗ ಬೈ ಚಾನ್ಸು ತಂದೆ ಅವರಿಗೆ ಪ್ರಾಯ ಆಗಿದ್ರೆ ಅದನ್ನು ಮಗನ ಹೆಸರಲ್ಲಿ ವರ್ಗಾವಣೆ ಮಾಡುವಂಥ ಕೆಲಸಗಳು ಆಗಬೇಕು. ಅದಕ್ಕೂ ಕೂಡ ಅನುಮತಿಯನ್ನು ಕೊಡ್ತಾ ಇಲ್ಲ. ತಂದೆ ಹೆಸರಲ್ಲೇ ನವೀಕರಣ ಮಾಡಿದರೆ ನಮ್ಮ ಪೊಲೀಸ್ ಅಧಿಕಾರಿ ಅವರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಕೃಷಿ ಜಾಗಕ್ಕೆ ಪ್ರಾಣಿಗಳು ಬಂದಿರಬೇಕು, ಪ್ರಾಣಿಗಳು ಬಂದು ಹಾನಿ ಮಾಡಿರಬೇಕು, ಹಾನಿ ಮಾಡಿದ ನಂತರ ನೀವು ಅರಣ್ಯ ಇಲಾಖೆಯಿಂದ ಅದಕ್ಕೆ ಪರಿಹಾರ ಸಿಕ್ಕಿದ್ರೆ ಅದನ್ನು ನಾನು ರಿನ್ಯೂವಲ್ ಮಾಡ್ತೀನಿ ಅಂತ ಹೇಳಿದೆ. ಹಾಗಾದ್ರೆ ನಾವು ಪ್ರಾಣಿಗಳನ್ನು ತಂದು ಬಿಡಬೇಕಾ? ಅಲ್ಲ, ಇನ್ನೊಂದು ನಾನು ಪ್ರಶ್ನೆ ಕೇಳುವಂಥ ಸಭಾಧ್ಯಕ್ಷ ನಿಮ್ಮ ಮೂಲಕ, ಈ ಕೋವಿ ಅಂದ್ರೆ ಒಂದು ಕಟ್ಟಿಗೆ ತರ ಇಷ್ಟಿಷ್ಟು ದೊಡ್ಡದು ಇರ್ತದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇಡುವಂತ ಕೆಲಸ ಮಾಡುವುದಿಲ್ಲ ಅಲ್ಲ. ಏನೋ ಅಲ್ಲಿ ಒಂದು ಡೆಪಾಸಿಟ್ ಇರುವಂತ ಒಂದು ಅಂಗಡಿ ಇದೆ, ಆ ಅಂಗಡಿಯಲ್ಲಿ ಸುಮಾರು 400-500 ಕೋವಿ ಇಟ್ಟು ಎಲ್ಲ ಫುಲ್ ಆಗಿದೆ, ಅವರು ತಗೊಳ್ಳುವುದಿಲ್ಲ. ನಾವು ಡೆಪಾಸಿಟ್ ಇದ್ರೆ ಅದಕ್ಕೆ ದುಡ್ಡು ಕಟ್ಟಬೇಕು. ನಾನು ಕೆಲವೊಂದು SP ಆಫೀಸಲ್ಲಿ ಒಂದು ಕಚೇರಿ ಮಾಡಿ ಇಲ್ಲ ಬೈಬ್ಯಾಕ್ ಸಿಸ್ಟಮ್ ಅನ್ನೋದ್ರು ಮಾಡಬೇಕಾಗ್ತದೆ. ಇಲ್ಲದೆ ರೈತರು ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಸಭಾಧ್ಯಕ್ಷ, ರೈತರು ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ. ರೈತರು ಡೈಲಿ ಬಂದು ಯಾಕೆ ಕೋವಿ ಕೊಟ್ಟಿದ್ರ, ನಾವು ಸೇಲ್ ಮಾಡಲಿಕ್ಕೆ ಇನ್ನೊಬ್ಬನಿಗೆ ಹೊಸ ಲೈಸೆನ್ಸ್ಗಳನ್ನು ಇಶ್ಯೂ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರುವಂತದ್ದು, ಗೃಹ ಮಂತ್ರಿಗಳಿಗೆ ನಿಮ್ಮ ಮೂಲಕ ಹೇಳ್ತಾ ಇರುವಂತದ್ದು, ಯಾರದು ಕ್ರಿಮಿನಲ್ ಕೇಸ್ ಇದೆ ಅವರಿಗೆ ಕೊಡಬೇಡಿ, ಯಾರದು ಅವ್ರದ್ದು ಏನಾದ್ರು ತೊಂದರೆಗಳಿದೆ ಅವರಿಗೆ ಕೊಡಬೇಡಿ. ಯಾರು ರೈತರು ಪಕ್ಕ ಇದೆ ಅದನ್ನು ಕೂಡ ನವೀಕರಣ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಯಾರು ಕೇಳುವರಿಲ್ಲ ಸಭಾಧ್ಯಕ್ಷರೇ. ಈ ರೈತರನ್ನು ಗಡಿಬಿಡಿ ಮಾಡೋದಲ್ಲ, ಗಡಿಬಿಡಿ ವಿಚಾರ ಇದು, ಸಚಿವರೇ ಗಡಿಬಿಡಿ ವಿಚಾರ ಇದು. ಯಾರು ಇದಕ್ಕೆ ನಾವು ಎಷ್ಟೋ ಜನ ನಮ್ಮ DC ಅವರ ಹತ್ರ ಮಾತಾಡಿ ಆಯ್ತು, ಎಲ್ಲರ ಗಮನಕ್ಕೆ ತಂದಾಯ್ತು. ಮಂತ್ರಿಗಳಲ್ಲಿ ಅಲ್ಲ, ಇದು ಜನವೇ ತಮ್ಮ ಕೂತ್ಕೊಳ್ಳಿ ತಮ್ಮ ಅವರೇ, ಆಯ್ತು, ಎಲ್ಲ ಕಡೆ ಸಮಸ್ಯೆ ಇದೆ ಈಗ.